ಹೊಸ ವರ್ಷಕ್ಕೆ ದರ್ಶನ್ಗೆ ಹೊಸ ಶಾಕ್ ಎದುರಾಗಿದೆ. ಕಾಟೇರ ಬೇಲ್ ಅರ್ಜಿ ಕ್ಯಾನ್ಸಲ್ ಆಗುತ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಅದ್ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ ಗೊತ್ತಾಗುತ್ತೆ. ಬೇಲ್ ಸಿಕ್ಕ ಖುಷಿಯಲ್ಲಿ ದರ್ಶನ್ ಜಾಲಿ ಆಗಿದ್ರು. ಮೈಸೂರಿನ ಫಾರ್ಮ್ ಹೌಸ್ ನಲ್ಲಿ ಭೂಪತಿ ರಿಲ್ಯಾಕ್ಸ್ ಮೂಡ್ಗೆ ಜಾರಿದ್ರು. ಹೊಸ ವರ್ಷಕ್ಕೆ ಕಾಟೇರ ಹೊಸ ಜೀವನ ಶುರು ಮಾಡಿದ್ರು. ಆದ್ರೆ ಲೇಟ್ ಆದ್ರೂ ಖಾಕಿ ಲೇಟೆಸ್ಟ್ ಆಗಿ ಕಮ್ ಬ್ಯಾಕ್ ಮಾಡಿದೆ. ಒಡೆಯನಿಗೆ ಪೊಲೀಸರು ನ್ಯೂ ಇಯರ್ ಶಾಕ್ ಕೊಟ್ಟಿದ್ದಾರೆ. ಬೇಲ್ ಖುಷಿಯಲ್ಲಿದ್ದ ಭೂಪತಿಗೆ ಸುಪ್ರೀಂ ಶಾಕ್. ದರ್ಶನ್ ಬೇಲ್ ಪ್ರಶ್ನಿಸಿ ಪೊಲೀಸರು ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ದಾರೆ. ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಏನಾಗುತ್ತೆ ಅನ್ನೋ ಕುತೂಹಲ ಮೂಡಿದೆ. ದರ್ಶನ್ಗೆ ಸುಪ್ರೀಂ ಶಾಕ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜಾಮೀನು ರದ್ದು ಕೋರಿ ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ದಾರೆ. 7 ಆರೋಪಿಗಳ ಜಾಮೀನು ರದ್ದುಪಡಿಸುವಂತೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಇಂದು ಮಧ್ಯಾಹ್ನ ಅರ್ಜಿ ಸಲ್ಲಿಸಲಾಗಿದ್ದು, ರಾಜ್ಯ ಸರ್ಕಾರದಿಂದ ವಕೀಲ ಅನಿಲ್ ಸಿ ನಿಶಾಣಿಯನ್ನ ನೇಮಕ ಮಾಡಲಾಗಿದೆ. ಬೆಂಗಳೂರಿಗೆ ಭೂಪತಿ ಈಸ್ ಬ್ಯಾಕ್. ಬಿಕೋ ಅಂತಿದೆ ಮೈಸೂರಿನ ಫಾರ್ಮ್ ಹೌಸ್. ಮೈಸೂರಿನ ಫಾರ್ಮ್ ಹೌಸ್ ನಲ್ಲಿ ರಿಲ್ಯಾಕ್ಸ್ ಮೂಡ್ಗೆ ತೆರಳಿದ್ದ ಭೂಪತಿ ಈಗ ಬೆಂಗಳೂರಿಗೆ ಕಮ್ ಬ್ಯಾಕ್ ಮಾಡಿದ್ದಾರೆ. ಕೋರ್ಟ್ನಿಂದ 2 ವಾರ ಅನುಮತಿ ಪಡೆದು ದರ್ಶನ್ ಮೈಸೂರಿಗೆ ತೆರಳಿದ್ರು. ಅಮ್ಮನ ಆರೈಕೆಯಲ್ಲಿ ಪತ್ನಿಯ ಸಾಂಗತ್ಯ, ಸಾಕು ಪ್ರಾಣಿಗಳ ಜೊತೆ ಜಗ್ಗು ಜಾಲಿಯಾಗಿದ್ರು. ಇದೀಗ ಕೋರ್ಟ್ ನೀಡಿದ್ದ 2 ವಾರಗಳ ಗಡುವು ಅಂತ್ಯವಾಗಿದೆ. ಬೆಂಗಳೂರಿಗೆ ಭೂಪತಿ ವಾಪಸ್ಸಾಗಿದ್ದಾರೆ. ಫಾರ್ಮ್ ಹೌಸ್ ಖಾಲಿ ಹೊಡಿತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹೊಸ ವರ್ಷಕ್ಕೆ ದರ್ಶನ್ಗೆ ಹೊಸ ಶಾಕ್ ಎದುರಾಗಿದೆ. ಕಾಟೇರ ಬೇಲ್ ಅರ್ಜಿ ಕ್ಯಾನ್ಸಲ್ ಆಗುತ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಅದ್ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ ಗೊತ್ತಾಗುತ್ತೆ. ಬೇಲ್ ಸಿಕ್ಕ ಖುಷಿಯಲ್ಲಿ ದರ್ಶನ್ ಜಾಲಿ ಆಗಿದ್ರು. ಮೈಸೂರಿನ ಫಾರ್ಮ್ ಹೌಸ್ ನಲ್ಲಿ ಭೂಪತಿ ರಿಲ್ಯಾಕ್ಸ್ ಮೂಡ್ಗೆ ಜಾರಿದ್ರು. ಹೊಸ ವರ್ಷಕ್ಕೆ ಕಾಟೇರ ಹೊಸ ಜೀವನ ಶುರು ಮಾಡಿದ್ರು. ಆದ್ರೆ ಲೇಟ್ ಆದ್ರೂ ಖಾಕಿ ಲೇಟೆಸ್ಟ್ ಆಗಿ ಕಮ್ ಬ್ಯಾಕ್ ಮಾಡಿದೆ. ಒಡೆಯನಿಗೆ ಪೊಲೀಸರು ನ್ಯೂ ಇಯರ್ ಶಾಕ್ ಕೊಟ್ಟಿದ್ದಾರೆ. ಬೇಲ್ ಖುಷಿಯಲ್ಲಿದ್ದ ಭೂಪತಿಗೆ ಸುಪ್ರೀಂ ಶಾಕ್. ದರ್ಶನ್ ಬೇಲ್ ಪ್ರಶ್ನಿಸಿ ಪೊಲೀಸರು ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ದಾರೆ. ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಏನಾಗುತ್ತೆ ಅನ್ನೋ ಕುತೂಹಲ ಮೂಡಿದೆ. ದರ್ಶನ್ಗೆ ಸುಪ್ರೀಂ ಶಾಕ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜಾಮೀನು ರದ್ದು ಕೋರಿ ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ದಾರೆ. 7 ಆರೋಪಿಗಳ ಜಾಮೀನು ರದ್ದುಪಡಿಸುವಂತೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಇಂದು ಮಧ್ಯಾಹ್ನ ಅರ್ಜಿ ಸಲ್ಲಿಸಲಾಗಿದ್ದು, ರಾಜ್ಯ ಸರ್ಕಾರದಿಂದ ವಕೀಲ ಅನಿಲ್ ಸಿ ನಿಶಾಣಿಯನ್ನ ನೇಮಕ ಮಾಡಲಾಗಿದೆ. ಬೆಂಗಳೂರಿಗೆ ಭೂಪತಿ ಈಸ್ ಬ್ಯಾಕ್. ಬಿಕೋ ಅಂತಿದೆ ಮೈಸೂರಿನ ಫಾರ್ಮ್ ಹೌಸ್. ಮೈಸೂರಿನ ಫಾರ್ಮ್ ಹೌಸ್ ನಲ್ಲಿ ರಿಲ್ಯಾಕ್ಸ್ ಮೂಡ್ಗೆ ತೆರಳಿದ್ದ ಭೂಪತಿ ಈಗ ಬೆಂಗಳೂರಿಗೆ ಕಮ್ ಬ್ಯಾಕ್ ಮಾಡಿದ್ದಾರೆ. ಕೋರ್ಟ್ನಿಂದ 2 ವಾರ ಅನುಮತಿ ಪಡೆದು ದರ್ಶನ್ ಮೈಸೂರಿಗೆ ತೆರಳಿದ್ರು. ಅಮ್ಮನ ಆರೈಕೆಯಲ್ಲಿ ಪತ್ನಿಯ ಸಾಂಗತ್ಯ, ಸಾಕು ಪ್ರಾಣಿಗಳ ಜೊತೆ ಜಗ್ಗು ಜಾಲಿಯಾಗಿದ್ರು. ಇದೀಗ ಕೋರ್ಟ್ ನೀಡಿದ್ದ 2 ವಾರಗಳ ಗಡುವು ಅಂತ್ಯವಾಗಿದೆ. ಬೆಂಗಳೂರಿಗೆ ಭೂಪತಿ ವಾಪಸ್ಸಾಗಿದ್ದಾರೆ. ಫಾರ್ಮ್ ಹೌಸ್ ಖಾಲಿ ಹೊಡಿತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹೊಸ ವರ್ಷಕ್ಕೆ ದರ್ಶನ್ಗೆ ಹೊಸ ಶಾಕ್ ಎದುರಾಗಿದೆ. ಕಾಟೇರ ಬೇಲ್ ಅರ್ಜಿ ಕ್ಯಾನ್ಸಲ್ ಆಗುತ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಅದ್ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ ಗೊತ್ತಾಗುತ್ತೆ. ಬೇಲ್ ಸಿಕ್ಕ ಖುಷಿಯಲ್ಲಿ ದರ್ಶನ್ ಜಾಲಿ ಆಗಿದ್ರು. ಮೈಸೂರಿನ ಫಾರ್ಮ್ ಹೌಸ್ ನಲ್ಲಿ ಭೂಪತಿ ರಿಲ್ಯಾಕ್ಸ್ ಮೂಡ್ಗೆ ಜಾರಿದ್ರು. ಹೊಸ ವರ್ಷಕ್ಕೆ ಕಾಟೇರ ಹೊಸ ಜೀವನ ಶುರು ಮಾಡಿದ್ರು. ಆದ್ರೆ ಲೇಟ್ ಆದ್ರೂ ಖಾಕಿ ಲೇಟೆಸ್ಟ್ ಆಗಿ ಕಮ್ ಬ್ಯಾಕ್ ಮಾಡಿದೆ. ಒಡೆಯನಿಗೆ ಪೊಲೀಸರು ನ್ಯೂ ಇಯರ್ ಶಾಕ್ ಕೊಟ್ಟಿದ್ದಾರೆ. ಬೇಲ್ ಖುಷಿಯಲ್ಲಿದ್ದ ಭೂಪತಿಗೆ ಸುಪ್ರೀಂ ಶಾಕ್. ದರ್ಶನ್ ಬೇಲ್ ಪ್ರಶ್ನಿಸಿ ಪೊಲೀಸರು ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ದಾರೆ. ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಏನಾಗುತ್ತೆ ಅನ್ನೋ ಕುತೂಹಲ ಮೂಡಿದೆ.
ದರ್ಶನ್ಗೆ ಸುಪ್ರೀಂ ಶಾಕ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜಾಮೀನು ರದ್ದು ಕೋರಿ ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ದಾರೆ. 7 ಆರೋಪಿಗಳ ಜಾಮೀನು ರದ್ದುಪಡಿಸುವಂತೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಇಂದು ಮಧ್ಯಾಹ್ನ ಅರ್ಜಿ ಸಲ್ಲಿಸಲಾಗಿದ್ದು, ರಾಜ್ಯ ಸರ್ಕಾರದಿಂದ ವಕೀಲ ಅನಿಲ್ ಸಿ ನಿಶಾಣಿಯನ್ನ ನೇಮಕ ಮಾಡಲಾಗಿದೆ. ಬೆಂಗಳೂರಿಗೆ ಭೂಪತಿ ಈಸ್ ಬ್ಯಾಕ್. ಬಿಕೋ ಅಂತಿದೆ ಮೈಸೂರಿನ ಫಾರ್ಮ್ ಹೌಸ್. ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ರಿಲ್ಯಾಕ್ಸ್ ಮೂಡ್ಗೆ ತೆರಳಿದ್ದ ಭೂಪತಿ ಈಗ ಬೆಂಗಳೂರಿಗೆ ಕಮ್ ಬ್ಯಾಕ್ ಮಾಡಿದ್ದಾರೆ. ಕೋರ್ಟ್ನಿಂದ 2 ವಾರ ಅನುಮತಿ ಪಡೆದು ದರ್ಶನ್ ಮೈಸೂರಿಗೆ ತೆರಳಿದ್ರು. ಅಮ್ಮನ ಆರೈಕೆಯಲ್ಲಿ ಪತ್ನಿಯ ಸಾಂಗತ್ಯ, ಸಾಕು ಪ್ರಾಣಿಗಳ ಜೊತೆ ಜಗ್ಗು ಜಾಲಿಯಾಗಿದ್ರು. ಇದೀಗ ಕೋರ್ಟ್ ನೀಡಿದ್ದ 2 ವಾರಗಳ ಗಡುವು ಅಂತ್ಯವಾಗಿದೆ. ಬೆಂಗಳೂರಿಗೆ ಭೂಪತಿ ವಾಪಸ್ಸಾಗಿದ್ದಾರೆ. ಫಾರ್ಮ್ ಹೌಸ್ ಖಾಲಿ ಹೊಡಿತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹೊಸ ವರ್ಷಕ್ಕೆ ದರ್ಶನ್ಗೆ ಹೊಸ ಶಾಕ್ ಎದುರಾಗಿದೆ. ಕಾಟೇರ ಬೇಲ್ ಅರ್ಜಿ ಕ್ಯಾನ್ಸಲ್ ಆಗುತ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಅದ್ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ ಗೊತ್ತಾಗುತ್ತೆ. ಬೇಲ್ ಸಿಕ್ಕ ಖುಷಿಯಲ್ಲಿ ದರ್ಶನ್ ಜಾಲಿಯಾಗಿದ್ರು. ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ಭೂಪತಿ ರಿಲ್ಯಾಕ್ಸ್ ಮೂಡ್ಗೆ ಜಾರಿದ್ರು. ಹೊಸ ವರ್ಷಕ್ಕೆ ಕಾಟೇರ ಹೊಸ ಜೀವನ ಶುರು ಮಾಡಿದ್ರು. ಆದ್ರೆ ಲೇಟ್ ಆದ್ರೂ ಖಾಕಿ ಲೇಟೆಸ್ಟ್ ಆಗಿ ಕಮ್ ಬ್ಯಾಕ್ ಮಾಡಿದೆ. ಒಡೆಯನಿಗೆ ಪೊಲೀಸರು ನ್ಯೂ ಇಯರ್ ಶಾಕ್ ಕೊಟ್ಟಿದ್ದಾರೆ. ಬೇಲ್ ಖುಷಿಯಲ್ಲಿದ್ದ ಭೂಪತಿಗೆ ಸುಪ್ರೀಂ ಶಾಕ್. ದರ್ಶನ್ ಬೇಲ್ ಪ್ರಶ್ನಿಸಿ ಪೊಲೀಸರು ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ದಾರೆ. ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಏನಾಗುತ್ತೆ ಅನ್ನೋ ಕುತೂಹಲ ಮೂಡಿದೆ. ದರ್ಶನ್ಗೆ ಸುಪ್ರೀಂ ಶಾಕ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜಾಮೀನು ರದ್ದು ಕೋರಿ ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ದಾರೆ. 7 ಆರೋಪಿಗಳ ಜಾಮೀನು ರದ್ದುಪಡಿಸುವಂತೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಇಂದು ಮಧ್ಯಾಹ್ನ ಅರ್ಜಿ ಸಲ್ಲಿಸಲಾಗಿದ್ದು, ರಾಜ್ಯ ಸರ್ಕಾರದಿಂದ ವಕೀಲ ಅನಿಲ್ ಸಿ ನಿಶಾಣಿಯನ್ನ ನೇಮಕ ಮಾಡಲಾಗಿದೆ. ಬೆಂಗಳೂರಿಗೆ ಭೂಪತಿ ಈಸ್ ಬ್ಯಾಕ್. ಬಿಕೋ ಅಂತಿದೆ ಮೈಸೂರಿನ ಫಾರ್ಮ್ ಹೌಸ್. ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ರಿಲ್ಯಾಕ್ಸ್ ಮೂಡ್ಗೆ ತೆರಳಿದ್ದ ಭೂಪತಿ ಈಗ ಬೆಂಗಳೂರಿಗೆ ಕಮ್ ಬ್ಯಾಕ್ ಮಾಡಿದ್ದಾರೆ. ಕೋರ್ಟ್ನಿಂದ 2 ವಾರ ಅನುಮತಿ ಪಡೆದು ದರ್ಶನ್ ಮೈಸೂರಿಗೆ ತೆರಳಿದ್ರು. ಅಮ್ಮನ ಆರೈಕೆಯಲ್ಲಿ ಪತ್ನಿಯ ಸಾಂಗತ್ಯ, ಸಾಕು ಪ್ರಾಣಿಗಳ ಜೊತೆ ಜಗ್ಗು ಜಾಲಿಯಾಗಿದ್ರು. ಇದೀಗ ಕೋರ್ಟ್ ನೀಡಿದ್ದ 2 ವಾರಗಳ ಗಡುವು ಅಂತ್ಯವಾಗಿದೆ. ಬೆಂಗಳೂರಿಗೆ ಭೂಪತಿ ವಾಪಸ್ಸಾಗಿದ್ದಾರೆ. ಫಾರ್ಮ್ ಹೌಸ್ ಖಾಲಿ ಹೊಡಿತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹೊಸ ವರ್ಷಕ್ಕೆ ದರ್ಶನ್ಗೆ ಹೊಸ ಶಾಕ್ ಎದುರಾಗಿದೆ. ಕಾಟೇರ ಬೇಲ್ ಅರ್ಜಿ ಕ್ಯಾನ್ಸಲ್ ಆಗುತ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಅದ್ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ ಗೊತ್ತಾಗುತ್ತೆ. ಬೇಲ್ ಸಿಕ್ಕ ಖುಷಿಯಲ್ಲಿ ದರ್ಶನ್ ಜಾಲಿಯಾಗಿದ್ರು. ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ಭೂಪತಿ ರಿಲ್ಯಾಕ್ಸ್ ಮೂಡ್ಗೆ ಜಾರಿದ್ರು. ಹೊಸ ವರ್ಷಕ್ಕೆ ಕಾಟೇರ ಹೊಸ ಜೀವನ ಶುರು ಮಾಡಿದ್ರು. ಆದ್ರೆ ಲೇಟ್ ಆದ್ರೂ ಖಾಕಿ ಲೇಟೆಸ್ಟ್ ಆಗಿ ಕಮ್ ಬ್ಯಾಕ್ ಮಾಡಿದೆ. ಒಡೆಯನಿಗೆ ಪೊಲೀಸರು ನ್ಯೂ ಇಯರ್ ಶಾಕ್ ಕೊಟ್ಟಿದ್ದಾರೆ.